ನಾವು ಊರಿಗೆ ಬರೀ ಇಬ್ರು ಹೊಂಟಿವ, ಆದ್ರೆ ನಮಗ್ ಬಿಡಕ್ ನೋಡ್ರಿ ಎಷ್ಟು ಜನ ಬಂದಾರ. ಹಾಯ್ ಹಲೋ ನಮಸ್ತೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮಾರ್ನಿಂಗ್ ಬೇಗ ಎದ್ದು ಹೊಲದ ಕಡೆ ಬಂದು ದನ ಕರುಗಳಿಗೆಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳಿ ಲಾಸ್ಟ್ ದಿನ ಇವತ್ತು ಊರಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಒಂದ್ ರೌಂಡ್ ಹೊಲದಾಗ ಹಾಕೊಂಡು ಓಡಾಡ್ಬೇಕಾದ್ರೆ ತಲೆಲೇನೋ ಬಂತು. ಹಳ್ಳಿ ಜನ ಜಾಸ್ತಿ ಗಿಡ ಮರಗಳ ನಡು ಓಡಾಡಿದ್ರೆ, ಸಿಟಿ ಜನ ಬಸ್ ಬೈಕ್ ಟ್ಯಾಕ್ಸಿ ಅಂತ ಅದ್ರ ಜೊತೆನೆ ಓಡಾಡ್ಬೇಕು. ಸಿಟಿಲ್ ದುಡ್ಡು ಜಾಸ್ತಿ ಇರ್ಬೋದು, ಆದ್ರೆ ಹಳ್ಳಿಲಿ ನೆಮ್ಮದಿ ಜಾಸ್ತಿ. ಸಿಗೋ ಶುದ್ಧ ಗಾಳಿ ಹಂಗೆ ಒಳ್ಳೆ ಮನ್ಸಿನ ಜನರು ಸಿಟಿಲಿ ಹುಡ್ಕೋದು ತುಂಬಾ ಕಷ್ಟ. ನಿಜ ಅನ್ಸಿದ್ರೆ ಒಂದು ಕಮೆಂಟ್ ಹಾಕಿ. ಇವತ್ತಿನ ದಿನ ಹೆಂಗೋಯ್ತಂತ ಗೊತ್ತೇ ಆಗ್ಲಿಲ್ಲ. ಕೊನೆಗೂ ನಮ್ ಟ್ರೈನ್ ಟೈಮ್ ಆಗಿತ್ತು. ನಮ್ ದೇವ್ರಿಗೆ ಕೈ ಮುಗಿದು ನಾವು ಹೊರಟಿದೆ ಸ್ಟೇಷನ್ ಕಡೆಗೆ. ನಾವು ಬೆಂಗಳೂರಿಗೆ ಹೊಂಟಿರೋದು ಬರೀ 2 ಜನ, ಆದ್ರೆ ನಮಗ್ ಬಿಡಕ್ 6 ಜನ ಬಂದಾರ. ಆಟೋ ಖಾಲಿ ಅದ ಅಂತ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕೊನೆಗೂ ಸ್ಟೇಷನ್ ರೀಚ್ ಆದ್ವಿ, ಆದ್ರೆ ನಮ್ ಟ್ರೈನ್ ಇನ್ನ ಬರೋದ್ ಲೇಟ್ ಇತ್ತು. ಅಂತೂ ಇತ್ತು 1 hour ವೇಟ್ ಮಾಡಿ ನಮ್ ಟ್ರೈನ್ ಕೊನೆಗೆ ಬಂದೇ ಬಿಡ್ತು. ಕೊನೆಗೂ ಟ್ರೈನ್ ದಾಗ ಕುಂತು ನಾವು ರೀಚ್ ಆಗಿದ್ದು ಬೆಂಗಳೂರಿಗೆ. 10 ದಿನ ಊರಲ್ಲಿ ಓಡಾಡಿ ನೆಕ್ಸ್ಟ್ ಬೆಂಗಳೂರಿಗೆ ರಿಟರ್ನ್ ಆಗಕ್ ಮನಸ್ಸೇ ಇರಲಿಲ್ಲ, ಆದ್ರೆ ಅನಿವಾರ್ಯ. ಫ್ಯಾಮಿಲಿ ಸೆಂಟಿಮೆಂಟ್ಸ್, ಸ್ಟಡೀಸ್ ಅಂಡ್ ಹಲವು ಅನಿವಾರ್ಯತೆಗಳಿಂದ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದ ನಿಮ್ ಫ್ರೆಂಡ್ ಈ ರೀಲ್ ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಅಷ್ಟೇ.